ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 46 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ರಾತ್ರಿ ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ 46 ಜನರ ಬಂಧನ ಆಗಿದೆ. ಅವ್ರನ್ನ ವಶಕ್ಕೆ ಪಡೆದಿಲ್ಲ, ಅರೆಸ್ಟ್ ಆಗಿರೋದು. ಬಂಧನಕ್ಕೊಳಗಾದ ಕುಟುಂಬಸ್ಥರು ಹೈ ಡ್ರಾಮಾ ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಾಗಮಂಗಲ ಟೌನ್ ಪೊಲೀಸ್ ಠಾಣೆ ಎದುರು ಬಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮವರು ತಪ್ಪು ಮಾಡಿಲ್ಲ, ಬೇಕಂತಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಿ ಅನ್ನೋ ಆಕ್ರೋಶ ಇವರು. ಅವರನ್ನ ಬಿಟ್ಟು ಬಿಡಿ ಅಂತ ಮಹಿಳೆಯರು ಕಣ್ಣೀರಿಡ್ತಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಈ ಮಹಿಳೆಯರಿಗೇನ್ ಗೊತ್ತು? ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಯಾರು ಪೆಟ್ರೋಲ್ ಬಾಂಬ್ಗಳನ್ನ ಎಸೆದ್ರು, ಯಾರು ಕಲ್ಲು ತೂರಾಟ ನಡೆಸಿದ್ರು, ಯಾರು ಆ ಕತ್ತಿ ಲಾಂಗು ಮಚ್ಚುಗಳನ್ನ ಝಳಪಿಸಿದ್ರು, ಯಾರು ಅಂಗಡಿ ಮುಂಗಟ್ಟುಗಳನ್ನ ಡ್ಯಾಮೇಜ್ ಮಾಡಿದ್ರು, ಯಾರು ವಾಹನಗಳನ್ನ ಸುಟ್ರು, ಶೋರೂಮ್ ಅನ್ನ ಸುಟ್ರು ಅನ್ನೋದು ಮಹಿಳೆಯರಿಗೆ ಇನ್ಫಾರ್ಮೇಶನ್ ಇದೆಯಾ ಅಂತ ಕಾನೂನಿನ ಪಾಠ ಮಾಡಿದ ಇನ್ಸ್ಪೆಕ್ಟರ್ ನಿರಂಜನ್ ಅವರು ವಿಚಾರಣೆಗೆ ಕರೆ ತಂದಿದ್ದೀವಿ, ತಪ್ಪು ಮಾಡಿಲ್ಲದವರನ್ನ ನಾವು ಬಿಟ್ಟು ಕಳುಹಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕ್ಲಾಸ್ ತಗೊಂಡ ನಂತರ ಮಹಿಳೆಯರು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಪಾಪ ಮಹಿಳೆಯರ ಅಮಾಯಕರಿ, ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ಕಿಡಿಗೇಡಿಗಳು ಮಾಡಿರೋ ಕೆಲಸ, ಅವ್ರು ಕೊಟ್ಟಿರೋ ಕುಮ್ಮಕ್ಕು ಅವ್ರಿಗೇನ್ ಗೊತ್ತಿರುತ್ತೆ? ಮನೇಲಿರ್ತಾರೆ ಮಹಿಳೆಯರು, ಗಂಡ ಬಂದಿಲ್ಲ, ಮಗ ಬಂದಿಲ್ಲ, ಮನೇಲಿರೋ ಗಂಡ್ಮಕ್ಳು ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ಇವರೆಲ್ಲರೂ ಭಯಭೀತರಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ಅವ್ರಿಗೆ ಕಾನೂನಿನ ಪಾಠ ಮಾಡಿ ಕಳಿಸಿದ್ದಾರೆ ಅಲ್ಲಿ ಇನ್ಸ್ಪೆಕ್ಟರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಏನು ಗಲಭೆ ಆಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವರನ್ನ ಬಂಧಿಸಿದ್ದಾರೆ. ಬರೋಬ್ಬರಿ 46 ಮಂದಿಯನ್ನ ಈ ಒಂದು ಪ್ರಕರಣದಲ್ಲಿ ಬಂಧಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಬಂಧಿತರ ಏನು ಕುಟುಂಬಸ್ಥರು ಇದೀಗ ಅವ್ರನ್ನ ಬೇಕಂತಲೇ ಇದೀಗ ಅವ್ರನ್ನ ಬಂಧನವನ್ನ ಮಾಡಿದ್ದಾರೆ. ಯಾರು ಕೂಡ ಅದರಲ್ಲಿ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮೇಡಮ್, ಏನಾಯ್ತು, ಏನ್ ಹೇಳ್ತೀರಾ ಅಂತ? ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಲಿ ಸರ್. ನಮ್ಮ ಮಗುನು ಯಜಮಾನ್ರು ಇಬ್ರು ಕರ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಅವ್ರ ಮನೇಲಿದ್ದು ಊಟ ಮಾಡ್ತಾ ಇದ್ರು, ಊಟಕ್ಕೆ ಕೈನೂ ತೊಳೆಯಕ್ ಬಿಡ್ಲಿಲ್ಲ, ಹಂಗೆ ಹೇಳ್ಕೊಂಡ್ ಬಂದವ್ರೆ. ಅಷ್ಟೊಂದು ಇದೆ ಸರ್, ಮನುಷ್ಯತ್ವ ಅನ್ನೋದಿಲ್ವಾ ಪೊಲೀಸ್ ಅವ್ರಿಗೂ? ಬಾಗ್ಲೆಲ್ಲ ಹೊಡೆದು ಬಾಗ್ಲೆಲ್ಲ ಕಿತ್ತಾಕಿ ಎಳ್ಕೊಂಡು ಹೋಗವ್ರೆ. ಸುಮ್ಮನೆ ಹೇಳ್ಕೊ ಬಂದಿರೋದು. ಡಯಾಬಿಟಿಕ್ ಪೇಷಂಟ್ ನಮ್ಮ ಮನೆಯವರು 50 ವರ್ಷ 52 ವರ್ಷ ಆಗೈತೆ. ಏನು ಗಲಾಟೆಗೂ ಹೋಗಿಲ್ಲ, ಏನು ಹೋಗಿಲ್ಲ. ಸಾಯಂಕಾಲ ಬಂದು ಬಾಗಿಲು ಹೊಡೆದು ಹೇಳ್ಕೊ ಹೋಗೋರೆ. ರಾತ್ರಿ ಅರ್ಧ ರಾತ್ರಿಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಹೇಳ್ಕೊ ಬಂದಿರೋದು. ಆ ರೀತಿ ಒಂದಷ್ಟು ಜನ ಕಲ್ಲೆಸೆದಿದ್ದಾರೆ, ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯುವಕರ ಮೇಲೆ ಗುಂಪಿನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಂದ್ರೆ ಅವ್ರು ಯಾರು ಕೂಡ ವಿಡಿಯೋ ಚೆಕ್ ಮಾಡ್ಲಿ, ಕ್ಯಾಮ್ರಾದಲ್ಲಿ ನೋಡ್ಲಿ, ಯಾರ್ಯಾರು ಮಾಡೋರೆ ಅವ್ರಿಗೆ ಹೇಳಿರಿ. ನಮ್ಗೆ ಏನು ಗೊತ್ತಿಲ್ಲ. ಅದು ಅವ್ರು ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಮನೆಯವ್ರಿಗೆ ಮುದುಕರೆಲ್ಲ ಶುಗರ್ ಪೇಷಂಟ್ ಅವರು, ನಮ್ಮ ಮನೆಯವರು 52 ವರ್ಷ ಅವ್ರಿಗೆ ಬಂದು ಬಾಗ್ಲು ಹೊಡೆದಿ ಎಲ್ಲ ಡೋರ್ ಎಲ್ಲ ಹೊಡೆದಿ ಹೇಳ್ಕೊ ಬಂದಿರೋದು. ಕೇಳೋಣ ಅಂತ ಹೋಗ್ತಾ ಇದೀವಿ ಸರ್. ಅದೇ ಯಾಕೆ ಈ ತರ ನಮ್ಗೇನ್ ಪ್ರೊಟೆಕ್ಷನ್ ಇಲ್ವಾ? ಯಾಕೆ ಪೊಲೀಸ್ ಅವರೇ ಬಂದು ಈ ರೀತಿ ಅರ್ಧ ರಾತ್ರಿಗೆ ಹೆಣ್ಮಕ್ಳು ಮಲ್ಗಿರ್ತಾರೆ, ಗಂಡ್ ಮಕ್ಳು ಮಲ್ಗಿರ್ತಾರೆ, ಹಾರ್ಟ್ ಪೇಷಂಟ್ ಗಳಿಗೆಲ್ಲ ಹೇಳ್ಕೊಂಡ್ ಬಂದವ್ರೆ ಸರ್ ಅವರು. ಹಾಗೆಲ್ಲ ಮಾಡಿದ್ಮೇಲೆ ನಮ್ಗೆ ರಕ್ಷಣೆ ಕೊಡೋರು ಯಾರು? ಇವ್ರು ಪೊಲೀಸ್ ಅವರೇ ರಕ್ಷಣೆ ಕೊಡೋರು. ಈ ತರ ಮಾಡಿದ್ಮೇಲೆ ಒಂದೊಂದ್ ಬಾಗ್ಲು 2 ಭಾಗ ಮಾಡಿದ್ದಾರೆ. ಪೊಲೀಸ್ನವ್ರು ಏನ್ ಸುಮ್ನೆ ಅರೆಸ್ಟ್ ಮಾಡ್ಬಿಡ್ತಾರಮ್ಮ, ನೀವ್ ಹೇಳ್ತಾರಂತಲ್ಲ. ಈಗ ಯಾರದನ್ನ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ, ಅವ್ರು ಯಾರಾದ್ರೂ ಆಗಿರ್ಲಿ ಸರ್. ನಾವು ಒಂದು ವೆಲ್ ಎಜುಕೇಟೆಡ್, ನಾವು ಎಜುಕೇಟೆಡ್ ಆಗಿ ನಾನು ಆಲ್ಮೋಸ್ಟ್ ನನ್ನ ಮೊಬೈಲಲ್ಲಿ ಇರುವಂತಹ ಅತಿ ಹೆಚ್ಚು ಸಂಖ್ಯೆ ಇರೋದೇ ಹಿಂದೂಗಳು, ನನ್ನ ಫ್ರೆಂಡ್ಸು, ನನ್ನ ಸ್ಟೂಡೆಂಟ್ಸು. ನಾನು ಟೀಚರು. ನಾನು ಬೇಕಾದ್ರೆ ನನ್ನ ಮೊಬೈಲಲ್ಲಿ ಅತಿ ಹೆಚ್ಚು ನನ್ನ ಬಾಂಧವ್ಯ ಇರೋದೇ ಇವ್ರ ಜೊತೆ. ಅಂಥದ್ಮೇಲೆ ನಾವೆಲ್ಲ ಹೀಗಿರ್ತೀವಿ ಅಂದಮೇಲೆ ಸುಮ್ಮನೆ ಇದೆಲ್ಲ ಯಾಕಾಗುತ್ತೆ? ಇಷ್ಟಿನ ಗಂಟೆ ಈ ರೀತಿ ಆಗಿತ್ತ ಘಟನೆ ಯಾವತ್ತಾದ್ರೂ? ನಾವಂತೂ ನೋಡಿಲ್ಲ ಸರ್, ನಾವಂತೂ ನೋಡಿಲ್ಲ. ಸಣ್ಣ ಪುಟ್ಟದಾಗೋದು ಅದಲ್ಲೆಲ್ಲ ತೀರ್ಮಾನ ಆಗೋಗ್ತಿತ್ತು. ಬಟ್ ಈ ಮಟ್ಟಕ್ಕೆ ನಮ್ಮ ಏಜಲ್ಲಿ, ನಮ್ಮ ಇದರಲ್ಲಿ ನಾವು ಇದೇ ಫಸ್ಟ್ ನೋಡ್ತಿರೋದು. ನೀವೇನ್ ಹೇಳ್ತೀರಾ? ಎಷ್ಟು ಜನನ ನಿಮ್ಮ ಕುಟುಂಬಸ್ಥರನ್ನ ಅರೆಸ್ಟ್ ಮಾಡಿರುವಂತದ್ದು? ನಮ್ಮ ಕುಟುಂಬದಲ್ಲಿ ಯಾರಿಲ್ಲ ಸರ್. ನಾನು ಲೇಡಿ. ನಮ್ಗೆ ಚಿಕ್ಕ ಮಗ, ನಂದು 10 ವರ್ಷದ ಮಗ. ನಾನು ಒಬ್ಳೇನೆ ಇರೋದು. ನಾನು ಹೇಳ್ತಾ ಇದ್ದೀನಿ ಪೊಲೀಸವ್ರಿಗೆ, ಸರ್ ನಮ್ಮ ಮನೇಲಿ ಯಾರಿಗೆ ಗಂಡಸರಿಲ್ಲ ಅಂತ ಬಾಗ್ಲದು ಕಿತ್ತಾಕಿ ಮೇಲೆ ಬಸ್ ರೂಮ್ನಲ್ಲಿ ಕೆಳಗಡೆ, ಮಂಚದ ಕೆಳಗಡೆ ಎಲ್ಲ ನೋಡ್ತಾರೆ. ಇಷ್ಟು ರೂಮ್ನಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗಲ್ಲ ಪೊಲೀಸವ್ರಿಗೆ. ಹೇಳಿ ಸರ್, ಇದು ನ್ಯಾಯನ ಅನ್ಯಾಯನ ಹೇಳಿ. ನಮಗೆ ಗೊತ್ತಿಲ್ಲ ಸರ್. ಕಾರಣ ಇರೋರಿಗೆ ಶಿಕ್ಷೆ ಕೊಡ್ಲಿ, ಕಾರಣ ಇರೋರಿಗೆ ಶಿಕ್ಷೆ ಕೊಡ್ಲಿ.
ಸುಮ್ಮನೆ ಇರೋರ್ಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ಮಧ್ಯರಾತ್ರಿನಲ್ಲಿ ಯಾಕೆ ಹೊಡೆದವ್ರೆ? ಒಬ್ರು ಹೆಂಗಸಿದ್ದಾರೆ, ನ್ಯಾಯನಾ? ಪೊಲೀಸ್ ನ್ಯಾಯನ ಅದು ಆ ತರ ಮಾಡಬಹುದಾ? ಆ ತರ ಇದೆಯಾ? ರೂಲ್ಸ್ ಇದೆಯಾ? ನಮ್ಗೆ ಅದನ್ನ ತಿಳಿಸಿ. ಇವರು ಯಾರ ಇದ್ರ ಮೇಲೆ ಬಂದು ಅರೆಸ್ಟ್ ಮನೆಗೆ ನುಗ್ಗಿ ಹುಡುಗರಾಗ್ಲಿ ಗಂಡಸರನ್ನಾಗ್ಲಿ ಹೇಳ್ಕೊಂಡು ಬಂದಾರಲ್ವಾ, ಇವ್ರಿಗೆ ಯಾರು ಆರ್ಡರ್ ಕೊಟ್ಟಿದ್ದಾರೆ? ಆರ್ಡರ್ ತೋರಿಸಿ ಸರ್, ನಮ್ಗೆ ತೋರಿಸ್ಬೇಕಲ್ವಾ? ಸುಮ್ನೆ ಯಾಕೆ ಇವ್ರು ಇದ್ ಮಾಡ್ತಾರೆ? ಅವ್ರು ಕರ್ಕೊಂಡು ಹೋಗ್ತಿದ್ರಲ್ಲ, ಅವರು ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ತಾನೇ ಕರ್ಕೊಂಡು ಬಂದಿರೋದು. ಅಥವಾ ಏನಾರ ಅರ್ಧ ರಾತ್ರಿಗೆ ಹೆದರ್ಸ್ಕೊಂಡು ಬಾಗ್ಲೆಲ್ಲ ಹೊಡೆದಾಕಿ ಚಿಲ್ಕ ಎಲ್ಲ ಇದ್ ಮಾಡಿ ಎಲ್ಲ ಮಾಡಿ ಕರ್ಕೊಂಡು ಬಂದಾರೆ. ಬಾಗ್ಲು ಹೊಡೆಯೋದು ನ್ಯಾಯನಾ? ಅದನ್ನ ಕೇಳೋಣ ಯಾಕೆ ಅಂತ ಇದು ಕೇಳಕ್ಕೆ ಬಂದಿದೀವಿ ನಾವು ಹೆಂಗಸರು. ಇದಿಷ್ಟು ಬಂಧಿತರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಅಂದ್ರೆ ನಮ್ಮ ಕುಟುಂಬಸ್ಥರು ಯಾರು ನಾಗಮಂಗಲದ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಗಲಭೆ ಸೃಷ್ಟಿಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಕಿಡಿಗೇಡಿಗಳು ಹಲವಾರು ಅಂಗಡಿಗಳು ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ನಾನು ಇವತ್ತು ನಾಗಮಂಗಲ ಪಟ್ಟಣದ ಸಮೀಪವಿದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಈಗಾಗಲೇ ನಾಗಮಂಗಲದ ಏನು ಫುಟ್ವೇರ್ ಅಂಗಡಿಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನಿನ್ನೆ ರಾತ್ರಿ ಏನು ಬೆಂಕಿಯನ್ನು ಹಚ್ಚಿದಂತಹ ಕಿಡಿಗೇಡಿಗಳು ಹಲವಾರು ಅಂಗಡಿಗಳನ್ನು ಇದೀಗ ಧ್ವಂಸವನ್ನು ಕೂಡ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಫುಟ್ವೇರ್ ಅಂಗಡಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಆ ನಿಟ್ಟಿನಲ್ಲಿ ಮಾಲೀಕರು ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿಯನ್ನು ಹಚ್ಚಿದ್ರೆ, ಮತ್ತೊಂದು ಕಡೆ ವಾಹನಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿರುವಂಥದ್ದು. ಬರೋಬ್ಬರಿ 6 ಅಂಗಡಿಗಳು, 12ಕ್ಕೂ ಹೆಚ್ಚು ಬೈಕ್ಗಳಿಗೆ ಇದೀಗ ಬೆಂಕಿಯನ್ನು ಹಚ್ಚಿರುವಂಥದ್ದು. ಸಂಪೂರ್ಣವಾಗಿ ಬೈಕ್ ಎಲ್ಲವೂ ಕೂಡ ಇದೀಗ ಸುಟ್ಟು ಕರಕಲಾಗಿದೆ. ನಿನ್ನೆ ನಡೆದಂತಹ ಘಟನೆ ನಿಜಕ್ಕೂ ಕೂಡ ಒಂದು ರೀತಿ ಇಂದಿಗೂ ಕೂಡ ನಾಗಮಂಗಲ ಪಟ್ಟಣದ ಗ್ರಾಮಸ್ಥರು ಜನರು ಬಹಳಷ್ಟು ಆತಂಕದಲ್ಲೇ ಇರುವಂಥದ್ದು. ಇನ್ನು ಫುಟ್ವೇರ್ ಅಂಗಡಿಯ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಏನಾಯ್ತು ಸರ್ ಘಟನೆ? ನಿಮ್ದೇನ ಅಂಗಡಿ ಎಷ್ಟು ನಷ್ಟ ಆಗಿದೆ ಸರ್? ಹೆಚ್ಚು ಕಮ್ಮಿ 8 ಲಕ್ಷ ಗಂಟೆ ಪೂರ್ತಿ ಲಾಸ್ ಆಗೈತೆ ಪೂರ್ತಿ ಸರ್. ಈಗ ನಾವು ಬಂದ್ಬಿಟ್ಟು ಇದರಿಂದ ಏನಂದ್ರೆ 7:45 ಹೆಚ್ಚು ಕಮ್ಮಿ ಅಂತ ಹೇಳಿದ್ರು ಒಂದು ಗಲಾಟೆ ಮೂಮೆಂಟ್ ಇತ್ತು. ಬಂದ್ ಮಾಡ್ಕೊಂಡು ಮನೆಗೆ ಹೊಂಟೋದು ಸರ್ ನಾವು. ಸರ್, ಬಹಳಷ್ಟು ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಸರ್. ಏನು ಹೇಳ್ತೀರಾ ಈ ಒಂದು ಘಟನೆ ಬಗ್ಗೆ? ಸರ್, ತುಂಬ ನೋವಾಗಿದೆ ಸರ್. ತುಂಬ ಅಂದರೆ ತುಂಬ ನೋವಾಗಿದೆ. ನಿನ್ನೆ ತಾನೇ ಒಂದು 10 ಕಾರ್ಟನ್ ಐಟಮ್ ಬತ್ತು ಜೋಡಿಸಿ ಕ್ಲೀನಾಗಿ ಇದು ಮಾಡಿದ್ದು. ಸುಮಾರು 7 ಗಂಟೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತಾಯಿತ್ತು ಅಂತ ನಮಗೆಲ್ಲ ಬಂದು ಬಂದ್ ಮಾಡಿಬಿಡಿ ಅಂದಿದ್ದು. ಬಂದ್ ಮಾಡಿಬಿಟ್ಟು ಹೋಗಿದ್ದೀವಿ ಸರ್. ಆ ಥರ ನಾವು ಅಣ್ಣ ತಮ್ಮ ಥರನೇ ಇದ್ದಿದ್ದು ಈ ಏರಿಯಾದಲ್ಲಿ. ಸುಮಾರು ವಿಘ್ನೇಶ್ವರಲ್ಲಿ ಎಲ್ಲ ಕೂಡ್ಸೋರೆ, ಮೇಲ್ಗಡೆ ಎಲ್ಲ ಕೂಡ್ಸೋರೆ, ಬಂದು ಕಲೆಕ್ಷನ್ಗೂ ಬಂದವ್ರೆ. ನಾವು ಸಹಾಯ ಮಾಡಿದ್ದೀವಿ ಸರ್, ನಮ್ಮ ಕೈಲಿ ಆಗೋದಷ್ಟು ಮಾಡಿದ್ದೀವಿ ಸರ್. ಆ ಥರ ಏನು ನಾವು ಯಾರಿಗೂ ಮೋಸ ಮಾಡಿಲ್ಲ ಸರ್. ಸುಮಾರು ಹೆಚ್ಚು ಕಡೆ ಒಂದು 15-20 ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀವಿ ಸರ್. ಕೆಲಸಕ್ಕೆ ಇವತ್ತು ಬಹಳಷ್ಟು ಜನ ಬಡವರು ಅಂದ್ರೆ ಒಂದಷ್ಟು ಗೂಡನ್ನ ಕಟ್ಕೊಂಡು ಒಂದು ಹೆಂಗೋ ಜೀವನವನ್ನ ಸಾಗಿಸ್ತಾ ಇದ್ರು, ಅಂಗಡಿ ಮುಂಗಟ್ಟುಗಳನ್ನ ಮಾಡ್ಕೊಂಡು. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಅಂತ. ಅಂದ್ರೆ ಇಲ್ಲಿ ಯಾವುದೇ ಸಮುದಾಯ ಅಂತೇನಿಲ್ಲ, ಹಲವಾರು ಎಲ್ಲ ಸಮುದಾಯಗಳ ಒಂದು ಅಂಗಡಿಗಳಿಗೂ ಕೂಡ ಬೆಂಕಿಯನ್ನು ಹಚ್ಚಿರುವಂಥದ್ದು. ಕೆಲ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ. ಆ ಕುರಿತು ಏನು ಹೇಳ್ತೀರಾ ಸರ್? ಏನು ಸರ್, ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಕಿಡಿಗೇಡಿ ಯಾರೋ ಇದು ಮಾಡೋರು ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು. ಈ ತರ ಯಾವತ್ತಾದ್ರೂ ಘಟನೆ ಆಗಿತ್ತು ಸರ್ ನಾಗಮಂಗಲ ಪಟ್ಟಣದಲ್ಲಿ? 40 ವರ್ಷದ ಹಿಂದೆ ಆಗಿತ್ತು ಸರ್. 82ರಲ್ಲಿ ಗಲಾಟೆ ಆಗಿತ್ತು. ಅದು ಬಿಟ್ಟರೆ ನಾವು ಆವಾಗ ಸಣ್ಣ ಮಕ್ಕಳು ನಾವು ಇದೇ ನಾವು ನೋಡಿದಿರೋದು. ಇಷ್ಟೊಂದು ದೊಡ್ಡ ಗಲಾಟೆ ಇದು ಯಾರೋ ಅವರು ಮಾಡ್ತಾರೆ, ಎಲ್ಲರಿಗೂ ತಲೆನೋವು ಬಂದು ಪರಿವರ್ತನೆ ಆಯ್ತದೆ. ಇದು ನೋಡಿ ಎಷ್ಟು ಲಾಸ್ ಆಗೈತೆ. ಈಗ ಯಾರು ಕೊಡೋರು ನೋಡಿ, ಅವ್ರು ಕಷ್ಟಪಟ್ಟು ಇದು ಮಾಡಬೇಕು, ದಿನ ದುಡಿಬೇಕು, ದಿನ ತಿನ್ನಬೇಕು. ಯಾರೋ ಮಾಡ್ತಾರೆ ಒಮ್ಮೆ ದೇಶ ತೊಗೊಂಡು ಇದು ಮಾಡ್ತಾರೆ. ಇದು ಜಾತಿ ಪಾತಿ ತೊಗೊಂಡು ಕಿಡಿಗಿಡಿಗಳು ಅಷ್ಟೇ ಹೊರ್ತು ಬೇರೆ ಯಾರಿಲ್ಲ. ನಾವು ಇಲ್ಲಾಂದ್ರೆ ನಾಗಮಂಗಲದಲ್ಲಿ ಅಂಟಂದಂಗೆ ಬಾಳ್ತಾ ಇರೋದು. ಅವರು ಅಂತಲ್ಲ, ಎಲ್ಲ ಪೊಲಿ ಹುಡುಗರು ಮಾಡೋದು. ಎಲ್ಲರ ತಲೆ ಮೇಲೆ ತಂದು ಮಡಗ್ತಾರೆ ಅಷ್ಟೇ, ಇನ್ನೇನು ಯಾರು ಮಾಡಕ್ಕೆ ಹೋಗಲ್ಲ ಇಲ್ಲಿ. ಆ ಕಿಡಿಗೇಡಿಗಳಿಗೆ ಏನು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ರೆ? ಶಿಕ್ಷೆ ಆಗಬೇಕು ಅವ್ರಿಗೆ, ಜೈಲಿಗೆ ಹಾಕಿ ಶಿಕ್ಷೆ ಮಾಡಬೇಕು. ತಿರ್ಗಾ ಇನ್ನೊಂದ್ಸಲಿ ಕೋಮು ಇದು ಮಾಡೋಕ್ಕೆ ಹೋಗ್ಬಾರ್ದು, ಹಂಗೆ ಮಾಡಬೇಕು. ಎಲ್ಲ ಅಂತಂದ್ರಾಗಿ ಇರಬೇಕು, ಹಂಗೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕು, ಎಲ್ಲ ರಕ್ಷಣೆ ಕೊಡಬೇಕು ಎಲ್ಲರಿಗೂ. ಇದಿಷ್ಟು ಏನು ಅಂಗಡಿ ಮುಂಗಟ್ಟುಗಳನ್ನ ಕಳೆದುಕೊಂಡಂತಹ ವರ್ತಕರು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು, ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿ ಶಿಕ್ಷೆಯನ್ನು ಕೊಡಲಿ ಎಂಬ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.